ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದಿದ್ದು, ಈ ವೇಳೆ ಮಾತನಾಡಿದ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಸರ್ಕಾರದ ಯೋಜನೆಗಳು ಮತ್ತು ನಿರ್ಧಾರಗಳನ್ನು ಸಮರ್ಥಿಸಿಕೊಂಡು ಬಿಜೆಪಿ ಅವರು ಮಹಿಳಾ ವಿರೋಧಿಗಳು, ನಾವಲ್ಲ, 73ನೇ ತಿದ್ದುಪಡಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ನೆನಪಿಸಿದ್ರು. ರಾಜೀವ್ ಗಾಂಧಿ ಅವರ ಕೊಡುಗೆಯನ್ನ ಸ್ಮರಿಸಿದ ಅವರು ರಾಜ್ಯಸಭೆಯಲ್ಲಿ ಆಗಿನ ಎನ್ಡಿಎ ಮೈತ್ರಿಕೂಟ ಈ ತಿದ್ದುಪಡಿಯನ್ನ ವಿರೋಧಿಸಿತ್ತು ಎಂದು ಹೇಳಿದರು. ಇದೇ ವೇಳೆ ಗುರುಮಠಕಲ್ನ ಜೆಡಿಎಸ್ ಶಾಸಕರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ತಮ್ಮ ಕ್ಷೇತ್ರದಲ್ಲಿ ಮೃತಪಟ್ಟವರಿಗೆ ಪರಿಹಾರ ನೀಡಲಾಗಿದೆ, ಪರಿಹಾರ ಬೇಕಾದ್ರೆ ಕೇಳಿ ಕೊಡಲಾಗುವುದು ಎಂದಿದ್ದಾರೆ. ಅಲ್ಪಸಂಖ್ಯಾತ ನಾಯಕರು ಹೈಕಮಾಂಡ್ಗೆ ಪತ್ರ ಬರೆದು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾವು ಎಲ್ಲ ಅಲ್ಪಸಂಖ್ಯಾತ ನಾಯಕರನ್ನ ಸೇರಿಸಿಕೊಂಡು ಸಭೆ ಮಾಡಿ ಟಿಕೆಟ್ ಕೊಟ್ಟಿದ್ದೇವೆ, ಆಗ ಎಲ್ಲರೂ ಒಪ್ಪಿದ್ರು, ಈಗ ಕೆಲವರು ವಿರೋಧಿಸ್ತಾ ಇದ್ದಾರೆ ಅಷ್ಟೇ ಎಂದು ಹೇಳಿದ್ದಾರೆ. ನಲಪಾಡ್ ನಿವಾಸದ ಮೇಲೆ ಇಡಿ ದಾಳಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ನಾಯಕರ ಮೇಲೆ ಮಾತ್ರ ಇಡಿ ಐಟಿ ದಾಳಿಗಳು ನಡೀತಿವೆ, ಬಿಜೆಪಿ ಅವರ ಮೇಲೆ ಯಾಕಾಗೋದಿಲ್ಲ ಎಂದು ಪ್ರಶ್ನಿಸಿದ್ದು, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗುಂಡ್ಲುಪೇಟೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆಯೂ ಮಾತನಾಡಿದ್ದು, ಅಲ್ಲದೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಅಮೆಂಡ್ಮೆಂಟ್ ಮಾಡಿದವರು ಯಾರು, ಅದನ್ನು ವಿರೋಧ ಮಾಡಿದವರು ಯಾರು? 73, 74 ಅಮೆಂಡ್ಮೆಂಟ್ ಮಹಿಳಾ ಮೀಸಲಾತಿಯನ್ನ ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವರು ಯಾರು? ಯಾರ್ರಿ? ಮತ್ತೆ ಇದನ್ನು ಮಾಡಿದವರು ಯಾರು? 73, 74 ಅಮೆಂಡ್ಮೆಂಟ್ ಮಾಡಿದವರು ಯಾರು? ರಾಜೀವ್ ಗಾಂಧಿ ಅವರು ಡಿಸಿ ಆಗಿರ್ಬೋದು, ಅಧಿಕಾರಿಗಳ ಜೊತೆ ಸರ್. ಕೊನೆಯದಾಗಿ ಅಲ್ಪಸಂಖ್ಯಾತರಿಗೆ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಸರ್, ಹಾಗಾಗಿ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಸರ್? ಏನಂತ? ಅದೇ ಅಲ್ಪಸಂಖ್ಯಾತ ಕಡೆಗಣಿಸ್ತಾ ಇದ್ದಾರೆ ಅಂತ ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಹೈಕಮಾಂಡ್ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದು ಅವ್ರ ಎದುರುಗಡೆನೆ ತೀರ್ಮಾನ ಆಯಿತು, ಅವರು ಒಪ್ಪಿಕೊಂಡ್ರು. ಆಮೇಲೆ ಕೆಲವರು ವಿರೋಧ ಮಾಡಿದ್ರು.